ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹೊಸ ಎಪಿಸೋಡನ್ನು ನೋಡ್ಕೊಂಬರೋಣ. ಈ ಕಡೆ ಕೇಶವ, ಎಲ್ಲಿ ಬಿಗ್ರೆ ನೀವು? ನನ್ನ ಫ್ರೆಂಡ್ಗೆ ನಿಮ್ಗೆ ಪರಿಚಯ ಮಾಡಿಸೋಣ ಅಂತಂದರೆ ನೀವು ಸಿಗ್ತಾನೆ ಇಲ್ವಲ್ಲ ಕೈಗೆ ಅಂತ ಅಂದಾಗ, ಅಯ್ಯೋ ತುಂಬ ದಿವಸದಿಂದ ಅವ್ರನ್ನ ನೋಡ್ಬೇಕು ಅಂದ್ಕೊಂಡಿದ್ದೆ. ಇಷ್ಟೆಲ್ಲ ಮಾಡಿದ್ದಾರೆ ನಮಗೆ ಒಳ್ಳೆ ಕೆಲಸ, ಅವ್ರನ್ನ ನೋಡೋದಿರ ಆಗುತ್ತೆ, ನಡೀರಿ ಹೋಗಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿ ಇಬ್ಬರು ಸೇರಿ ಓಡ್ತಾ ಇರ್ತಾರೆ. ಅದೇ ಟೈಮ್ಗೆ ಅಯ್ಯೋ ಭಟ್ರೆ ಏನಾಯಿತು ಅಂತೇಳಿ ಸೌಂಡನ್ನ ಕೇಳಿಸುತ್ತೆ. ಇದೇನಪ್ಪ ಈ ಥರ ಸೌಂಡ್ ಬರ್ತಿದೆ ಅಂತ ಎಲ್ಲರೂ ಅವರಿಬ್ಬರು ತಿರುಗಿ ನೋಡಿ ಓಡೋಗ್ತಾರೆ ಕಿಚನ್ ಒಳಗಡೆ. ಅವ್ರು ಹೋಗೋಷ್ಟರಲ್ಲಿ ಭಟ್ರು ಕೆಳಗಡೆ ಬಿದ್ದಿರ್ತಾರೆ. ಇವರು ಅಯ್ಯೋ ಯಾಕಪ್ಪ ಏನಾಯಿತು ಅಂತಂದಾಗ, ಏನೋ ಗೊತ್ತಿಲ್ಲ, ತುಂಬ ಆಯಾಸ ಆಗಿಬಿಟ್ಟಿದೆ ಇವರಿಗೆ, ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ ಅಂತ ಹೇಳಿ ಅಂದಾಗ, ಸುಮ್ಮನೆ ಎಲ್ಲ ನೋಡ್ತಾ ಇದ್ದೀರಲ್ಲ, ತೊಗೊಳ್ಳಿ ಕುಡಿಯೋಕ್ಕೆ ನೀರು ಕೊಡಿ ಅಂಥೇಳಿ ಒಂದು ಸ್ವಲ್ಪ ನೀರನ್ನು ಅವರು ಸೋದ್ರ ಮಾವ ಕೊಡ್ತಾರೆ. ನೀರು ಕೊಡಿಸಿದಾದ್ಮೇಲೆ ಭಟ್ರನ್ನ ಮುಟ್ಕೊಂಡಾಗ, ಅಯ್ಯೋ ಮೈಯಲ್ಲಿ ಇಷ್ಟೊಂದು ಬಿಸಿದೆ, ಜ್ವರ ಇದ್ದಂಗಿದೆ, ರೆಸ್ಟ್ ಮಾಡಬೇಕಲ್ವ ನೀವು ಅಂತ ಹೇಳಿ ಅಂತಾರೆ. ಅದಕ್ಕೆ ರಂಗನಾಥ್ ಫ್ರೆಂಡು, ಪಾಪ ನೈಟಿಂದ ತುಂಬ ಕೆಲಸ ಮಾಡಿದ್ರೇನೋ, ಅದಕ್ಕೋಸ್ಕರ ಅವ್ರಿಗೆ ಆ ಥರ ಆಗಿದೆ ಅಂತ ಹೇಳಿ, ಸರಿ ಮೊದಲು ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನೀವು ಅಂತ ಹೇಳಿ ಅಲ್ಲಿರೋ ಇಬ್ಬರು ಮೂವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹುಷಾರಾಗಿ ಬನ್ನಿ, ನಾನಿಲ್ಲ ನೋಡ್ಕೊತೀನಿ ಅಂತ ಹೇಳಿ ಅವ್ರನ್ನ ಹಾಸ್ಪಿಟ್ಲಿಗೆ ಕಳಿಸ್ಕೊಡ್ತಾನೆ. ಈ ಕಡೆ ಅವ್ರ ಚೆಫ್ಗೆ ನೋಡಿ, ಅವರಿಲ್ಲ, ಎಲ್ಲ ನೀವೇ ನೋಡ್ಕೊಬೇಕು, ಅದ್ರ ಏನೇನಿದೆಯೋ ಅಡುಗೆ ಕೆಲಸ ಎಲ್ಲ ನೀವೇ ನೋಡ್ಕೊಳ್ಳಿ ಅಂತ ಹೇಳಿ ಅವ್ರ ಸೋದ್ರ ಮಾವ ಹೇಳ್ತಾನೆ. ಅದಕ್ಕೆ ಭಟ್ ಇದ್ಕೊಂಡು, ಇಲ್ಲ ಸರ್ ಅದೆಲ್ಲ ಆಗೋದಿಲ್ಲ, ಅವರೇ ಮೇಯ್ನ್ ಭಟ್ರು, ಉಪ್ಪು ಹುಳಿ ಖಾರ ಎಲ್ಲ ಏನೇನಿದೆಯೋ ಎಲ್ಲ ಅವರೇ ಹಾಕೋದು, ಅವ್ರು ಇಲ್ದಿರ ನಮಗೇನೂ ಗೊತ್ತಾಗೋದಿಲ್ಲ, ಅವ್ರು ಇರಲೇಬೇಕು, ಇವಾಗ ಏನು ಮಾಡೋದು, ನಮ್ಮನ್ನು ಮಾಡಿರಿ ಅಂದರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ನಮ್ಗೆ ಅದೆಲ್ಲ ಗೊತ್ತಿಲ್ಲ ಅಂಥೇಳಿ ಭಟ್ರು ಅಂತಾರೆ. ಅಯ್ಯೋ ಹೌದಾ, ಏನಪ್ಪ ಮಾಡೋದು ಅಂಥೇಳಿ ಈ ಕಡೆ ರಂಗನಾಥ್ ಫ್ರೆಂಡು, ಅಯ್ಯೋ ಈ ಥರ ಹೇಳ್ತಾ ಇದ್ದೀರಲ್ಲ ಬಿಗ್ರೆ, ಏನು ಮಾಡೋದು, ಈ ಕೆಲಸ ಎಲ್ಲ ಯಾರು ನೋಡ್ಕೊಳ್ಳೋದು, ಈಗ ಇನ್ನೇನು ಮದುವೆ ಆಗಿದ ತಕ್ಷಣ ಎಲ್ಲರೂ ಊಟಕ್ಕೆ ಬಂದುಬಿಡ್ತಾರೆ, ಏನು ಮಾಡೋದು ಅಂಥೇಳಿ ಟೆನ್ಷನ್ ತೊಗೊತಾ ಇರ್ತಾರೆ. ಅಯ್ಯೋ ನೀವ್ಯಾಕೆ ತಲೆ ಕೆಡಿಸ್ಕೊತೀರಾ, ನಾನು ಚಿಕ್ಕ ವಯಸ್ಸಿಂದ ಈ ಅಡುಗೆ ಕೆಲಸ ಎಲ್ಲ ಪರ್ಫೆಕ್ಟಾಗಿ ಗೊತ್ತು, ನಾನು ಮಾಡ್ಕೊತೀನಿ, ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಬೀಗ್ರನ್ನ ಬೇಕಂದ್ರೆ ಆಮೇಲೆ ಮಾತಾಡ್ಸ್ಕೊಳ್ಳೋಣ, ನೀವು ಇಲ್ಲಿಂದ ಹೊಡಿ, ಇದರ ಅಡುಗೆ ಕೆಲಸ ಎಲ್ಲ ಏನೇನಿದೆ ನಾನು ನೋಡ್ಕೊತೀನಿ, ನೀವು ಮಿಕ್ಕಿದ ಕೆಲಸ ನೋಡ್ಕೊಳ್ಳಿ ಸಾಕು ಅಂಥೇಳಿ ಅಲ್ಲಿಂದ ಕೇಶವ ಅಂಕಲ್ ಅಲ್ಲಿಂದ ಹೊರಟು ಬಿಡ್ತಾರೆ. ಸರಿ ಅಂಥೇಳಿ ಇವರು ಸಹ ಏನೇನು ಕೆಲಸ ಇದೆ ಅಂಥೇಳಿ ಇವರು ಸಹ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಈ ಕಡೆ ಕೇಶವ ಅಂಕಲ್ ರಂಗನಾಥಿಗೆ ಬಂದು, ಯಾಕಪ್ಪ ನಿಮ್ಮ ಬೀಗರನ್ನ ಪರಿಚಯ ಮಾಡಿಸ್ತೀನಂದೆ ಕರ್ಕೊಬಂದಿಲ್ಲ ಅಂತ ಅಂದಾಗ, ಇಲ್ಲ ಭಟ್ರಿಗೆ ಕೆಲಸ ಹುಷಾರಿರಲಿಲ್ಲ ಅಂಥೇಳಿ ಅವರು ತುಂಬ ಸುಸ್ತಾಗಿ ಬಿದ್ದೋಗಿದ್ರು, ಅವ್ರನ್ನ ಹಾಸ್ಪಿಟ್ಲಿಗೆ ಕಳಿಸಿ ಅದೇ ಕೆಲಸ ಈಗ ನಮ್ಮ ಬೀಗರು ನೋಡ್ಕೊತಾ ಇದ್ದಾರೆ, ಅಡುಗೆ ಎಲ್ಲ ಅವ್ರು ಮಾಡ್ಕೊತೀನಿ, ನೀವು ಹೋಗಿ ಅಂತಂದರು. ನಾನು ಬಂದೆ ಅಂದಾಗ ರಂಗನಾಥ್ ನೋಡ್ದೆ, ದೇವರು ಒಬ್ಬರಿಲ್ಲ ಅಂದರೆ ಅದ್ರ ಜಾಗದಲ್ಲಿ ಇನ್ನೊಬ್ಬರನ್ನ ಏನಾದರೂ ಕೊಟ್ಟಿರ್ತಾನೆ, ನೀ ತಲೆ ಕೆಡಿಸ್ಕೋಬೇಡ, ಹೋಗು ಬೇರೆ ಕೆಲಸ ನೀನು ನೋಡ್ಕೊ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾನೆ. ಈ ಕಡೆ ಸೂರ್ಯ, ಅಪ್ಪ ನೀವು ಮಾತ್ರೆ ತೊಗೊಂಡ್ರಾ, ಟೈಮ್ ಆಯ್ತಲ್ಲ ಮಾತ್ರೆ ತೊಗೊಂಡ್ರೆ ಅಂತ ಕೇಳಿದಾಗ, ಇಲ್ಲಪ್ಪ ಇನ್ನೂ ತೊಗೊಂಡಿಲ್ಲ, ಇನ್ನೂ ಬೇಕಂದರೆ ಊಟ ಮಾಡಿ ಹಾಫ್ ಆನ್ ಅವರ್ಗೆ ಟ್ಯಾಬ್ಲೆಟ್ಸ್ ತೊಗೋಬೋದು, ಟೈಮ್ ಇದೆ ಅಂಥೇಳಿ ರಂಗನಾಥ್ ಅಂತಾನೆ. ಏನಪ್ಪ ನೀವು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಕರೆಕ್ಟ್ ಟೈಮ್ ಟ್ಯಾಬ್ಲೆಟ್ಸ್ ತೊಗೋಬೇಕಲ್ವ ಅಂತ ಹೇಳಿ ಈ ಕಡೆ ಸೂರ್ಯ ಬೈದು, ಇರಿ ನಾನು ಬಿಸಿನೀರು ತೊಗೊಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಬಿಸಿನೀರು ತೊಗೊಬರೋಕ್ಕೆ ಹೇಳಿ ಹೂಡ್ದ ಹಾಲ್ ಹತ್ರ ಹೋಗ್ತಾ ಇರ್ತಾನೆ. ಅಲ್ಲಿ ರವಿ ಇರ್ತಾನೆ. ಏನೋ ಸೂರ್ಯ ಈ ಕಡೆ ಅಂದರೆ ಅಪ್ಪಗೆ ಟ್ಯಾಬ್ಲೆಟ್ ತೊಗೋಬೇಕಂತೆ, ಬಿಸಿನೀರು ತೊಗೊಬರೋಕ್ಕೆ ಬಂದಿದ್ದೆ ನಾನು ಅಂತ ಹೇಳಿ ಅಂತಾನೆ. ಓಕೆ ಕಣೋ, ನಾನು ಗಿಫ್ಟ್ ಏನೂ ತೊಗೊಂಡಿಲ್ಲ, ಹುಡುಗಿಗೆ ಬರಬೇಕಾದ್ರೆ ಮರ್ತೋಗ್ಬಿಟ್ಟೆ ಕಣೋ, ಇಲ್ಲೆಲ್ಲಾದ್ರೂ ಗಿಫ್ಟ್ ಶಾಪ್ ಇದ್ದರೆ ನಡಿ ಗಿಫ್ಟ್ ತೊಗೊಬರೋಣ ಅಂತಾರೆ. ಅದಕ್ಕೆ ಸೂರ್ಯ, ಗಿಫ್ಟ್ ಎಲ್ಲ ಬೇಡ ಕಣೋ, ನಾವೆಲ್ಲ ದುಡ್ಡು ಹಾಕ್ತಿದ್ರೆ ನೀನು ದುಡ್ಡು ಹಾಕ್ಬಿಡು, ಏನಾದರೂ ಒಂದಕ್ಕೆ ಅವ್ರಿಗೂ ಉಪಯೋಗ ಆಗುತ್ತಲ್ವ ಅಂತಂದಾಗ, ಹ್ಞೂ ಕಣೋ ಒಳ್ಳೆ ಕೆಲಸ ಅಂತಾರೆ. ಸೂರ್ಯ, ನನಗೊಂದು ಹೆಲ್ಪ್ ಮಾಡೋ, ನಾನು ಅಲ್ಲವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ, ಅವ್ರು ತಾಳಿ ಕಟ್ಟೋವರೆಗೂ ಮುಹೂರ್ತದವರೆಗೂ, ದಯವಿಟ್ಟು ನೀನು ನೋಡ್ಕೊಳ್ಳೋ, ನಾವು ಹೊಡ್ತೀರಿ, ರೆಸಾರ್ಟ್ಗೆ ಲೇಟ್ ಆಗಿಬಿಡುತ್ತೆ, ಆಲ್ರೆಡಿ ಚೆಕ್ ಇನ್ ಆಗಬೇಕು ನಾವು ಅಂತ ಹೇಳ್ತಾನೆ. ಏನೋ ಇಲ್ಲವರೆಗೂ ಇದೆಯಾ, ನೀನು ಮದುವೆ ಮುಗಿಸ್ಕೊಂಡು, ಇಲ್ಲಾಂದರೆ ಹೇಗೆ ಬೇಜಾರು ಮಾಡ್ಕೊತಾರೆ, ಇರೋ ಒಂದು ಸ್ವಲ್ಪ ಹೊತ್ತು ಅಂತಾರೆ. ಪ್ಲೀಸ್ ಕಣೋ ನೀನೇ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿ ರವಿ ಅಂತಾನೆ. ಸರಿ ನಾವೆಲ್ಲೂ ಹೋಗ್ತಿದ್ರಿ ಅಂತ ಗೊತ್ತಾ ನಿನಗೆ ಅಂದಾಗ, ಹೌದು ಕಣೋ, ನೀವು ಮದುವೆ ಆದಾಗಿಂದ ಇದುವರೆಗೂ ಹನಿಮೂನಿಗೆ ಹೋಗಿಲ್ಲ, ಹನಿಮೂನಿಗೆ ಹೋಗ್ತಾ ಇದ್ದೀರಾ ಶ್ರುತಿ ಜೊತೆ ಅಷ್ಟೇ ತಾನೇ ಅಂದಾಗ, ನಿಧಾನ ಕಣೋ ಎಲ್ಲರೂ ಕೇಳಿಸ್ಕೊತಾರೆ ಅಂತಾನೆ. ಅದನ್ನೇನೋ ಕೇಳಿಸ್ಕೊಳ್ಳೋದು, ಗಂಡ ಹೆಂಡತಿ ಜೊತೆ ತಾನೇ ಹೋಗ್ತಾನೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀಯ ಅಂದಾಗ, ಒಂದು 10-15 ನಿಮಿಷ ಇರು, ಮುಗಿತೀಯಲ್ಲ, ಇನ್ನೇನು ಮುಹೂರ್ತ ಹಾಗೆ ಮುಗಿಸ್ಕೊಂಡು ಹಾಗೆ ಹೋಗ್ಬಿಡಿರ ಅಂತ ಹೇಳಿ ಅಲ್ಲಿಂದ ಬಿಸಿನೀರು ತೊಗೊಬರೋಕ್ಕೆ ಸೂರ್ಯ ಕಿಚನ್ಗೆ ಹೋಗ್ತಾನೆ. ಕಿಚನ್ಗೆ ಬಂದು ಭಟ್ರಿಗೆ, ನಮ್ಮ ಅಪ್ಪಗೆ ಒಂದು ಗ್ಲಾಸ್ ಬಿಸಿನೀರು ಬೇಕಿತ್ತು, ದಯವಿಟ್ಟು ಬಿಸಿನೀರು ಕೊಡಿ ಅಂತ ಕೇಳಿದಾಗ, ಸರಿ ಅಪ್ಪ ಇರಿ ಕೊಡ್ತೀನಿ ಅಂಥೇಳಿ ಭಟ್ರು ಅಲ್ಲಿ ಬಿಸಿನೀರು ಕೊಡ್ತಾರೆ. ಈ ಕಡೆ ಹುಡುಗ ಫ್ರೆಂಡು ಒಂದು ಡ್ರಿಂಕ್ಸ್ನ ತೊಗೊಂಡು, ಡ್ರಿಂಕ್ಸ್ ಮಾಡೋಣ ನಡಿ, ಎಲ್ಲಿದೆ ಜಾಗ ಅಂದಾಗ, ಕಿಚನಲ್ಲಿದೆ ಬಾರೋ ನಾನು ತೋರಿಸ್ತೀನಿ ಅಂತೇಳಿ ಕರ್ಕೊಬಂದಿರ್ತಾನೆ. ಈ ಕಡೆ ಡ್ರಿಂಕ್ಸ್ನ ಹಿಡ್ಕೊಂಡು ಅವರು ಬರಬೇಕಾದ್ರೆ ಈ ಕಡೆ ಸೂರ್ಯನೂ ಸಹ ಬಿಸಿನೀರು ಇಟ್ಕೊಂಡು ಅಡ್ಡ ಸಿಗ್ತಾನೆ. ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ. ಏನು ಸರ್ ನೀವು ಮದುವೆ ಮನೇಲಿ ಡ್ರಿಂಕ್ಸ್ ಇಟ್ಕೊಂಡಿದ್ದೀರಲ್ಲ ಅಂದಾಗ, ನಮ್ಮ ಹುಡುಗ ಮದುವೆ ಆಗ್ತಾ ಇದೆಯಲ್ವಾ, ಖುಷಿಗೆ ಡ್ರಿಂಕ್ಸ್ ಮಾಡ್ಬೇಕು ಅನ್ಕೊತಾ ಇದ್ದೀರಿ ಅಂದಾಗ,
ಹೌದೌದು, ಮದುವೆ ಖುಷಿಲಿ ಮಾಡಲೇಬೇಕು, ಆದರೆ ಈ ಜಾಗದಲ್ಲಿ ದಯವಿಟ್ಟು ಮಾಡಬೇಡಿ. ಆಚೆ ಕಡೆ ಪಾರ್ಕಿಂಗ್ ಇದೆ, ಪಾರ್ಕಿಂಗಲ್ಲಿ ಒಂದು ಸ್ವಲ್ಪ ಅಲ್ಲೋ ಇಲ್ಲೋ ಸಂದಿ ಗೊಂದಿಲಿ ಒಂದು ಸ್ವಲ್ಪ ಹಾಕ್ಕೊಂಡು ಹೋಗ್ಬಿಡಿ ದಯವಿಟ್ಟು. ಇಲ್ಲೆಲ್ಲ ಬೇಜಾರಾಗುತ್ತೆ, ಯಾರಾದರೂ ನೋಡಿದ್ರೆ ಬೇಜಾರು ಮಾಡ್ಕೊತಾನೆ ಅಂತಾನೆ. ಸೂರ್ಯ ಡ್ರಿಂಕ್ಸ್ ಬಾಟ್ಲ್ ಇಟ್ಕೊಂಡಿರೋದು ನೋಡ್ಬಿಟ್ಟು ಮನೋಜ ಅಲ್ಲಿಂದ ಓಡೋಗ್ತಾನೆ, ಸೂರ್ಯ ಕುಡಿತಿದ್ದಾನೆ ಅಂತ ಹೇಳ್ಬಿಟ್ಟು. ಈ ಕಡೆ ಯಾಕಮ್ಮ ನಿಮ್ಮ ಫ್ರೆಂಡ್ ಬಂದಿಲ್ಲ ಅಂತ ರೋಹಿಣಿಗೆ ಶಾಂತಿ ಕೇಳ್ತಾ ಇರ್ತಾಳೆ. ಅತ್ತೆ ಅವಳು ಕೆಲಸ ಇದೆ ಅತ್ತೆ, ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ, ಇಲ್ಲಾಂದ್ರೆ ಖಂಡಿತವಾಗ್ಲೂ ಬರ್ತಾಯಿದ್ಲು ಅಂತ ಹೇಳಿ ಈ ಕಡೆ ರೋಹಿಣಿ ಸಹ ಅಂತಾಳೆ. ಹೌದಾ, ಸರಿ ಬಿಡಮ್ಮ, ಯಾವಾಗಾದರೂ ಫ್ರೀ ಇದ್ದಾಗ ಬರಲಿ ಅಂತ ಹೇಳಿ ಈ ಕಡೆ ಶಾಂತಿನೂ ಸುಮ್ಮನೆ ಆಗ್ತಾಳೆ. ಈ ಕಡೆ ಮನೋಜ ಅಮ್ಮ ನಾವಿಲ್ಲಿ ಮುಗ್ದಿದ ತಕ್ಷಣವೇ ಮದುವೆ ಅಲ್ಲಿಂದ ಬೇಗ ಹೊರಟ್ಬಿಡೋಣ ಮನೆಗೆ ಅಂತ ಹೇಳ್ತಾನೆ. ಯಾಕೋ ಏನಾಯಿತು ಅಂದರೆ, ಹೌದು ನಮ್ಮ ಮಾನ ಮರ್ಯಾದೆಲ್ಲ ಹೋಗುತ್ತಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತಂದಾಗ, ಏನಾಯಿತು ಫಸ್ಟ್ ಹೇಳು ಅಂತಾನೆ. ಅಲ್ಲಿ ಸೂರ್ಯ ಕಂಡು ಪೂರ್ತಿ ಕುಡಿತಾ ಇದ್ದಾನೆ ಆ ಫ್ರೆಂಡ್ ಜೊತೆಲಿ ಸೇರಿಕೊಂಡು ಅಂತ ಹೇಳ್ತಾಳೆ. ಹೌದಾ, ಅವ್ನು ನಿಜವಾಗ್ಲೂ ಕುಡಿತಾ ಇದ್ದ, ನೀನು ನೋಡ್ದೆ ಅಂದಿದ್ದಕ್ಕೆ, ಹೌದಮ್ಮ ನಾನು ನೋಡಿದೆ, ಅವ್ರ ಫ್ರೆಂಡ್ ಜೊತೆ ಬಾಟ್ಲ್ ಹಿಡ್ಕೊಂಡು ನಿಂತಿದ್ದಾನೆ, ಎಷ್ಟುದ್ದ ಬಾಟ್ಲನ್ನ ನಾನು ನೋಡಿದೆಮ್ಮ ಅಂತ ಹೇಳ್ತಾನೆ. ಸರಿ ಇರು, ಅವ್ರ ಅಪ್ಪಗೆ ಹೇಳ್ತೀನಿ, ಇವನಿಗೆ ಸರಿಯಾಗಿ ಮಾಡಬೇಕು, ಮನೇನೂ ಇದು ಎರಡು ಒಂದೇ ಅಂದ್ಕೊಂಡ್ಬಿಟ್ಟಿದ್ದಾನೆ, ನಮ್ಮ ಮಾನ ಮರ್ಯಾದೆ ತೆಗಿಯೋಕ್ಕೆ ಹುಟ್ಟಿದ್ದಾನೆ ಇವನು ಅಂತ ಹೇಳ್ಬಿಟ್ಟು ಅಲ್ಲಿಂದ ರಂಗನಾಥ್ ಹತ್ರ ಹೊರಡ್ತಾಳೆ. ಈ ಕಡೆ ನಿಜವಾಗ್ಲೂ ನಿಮ್ಮ ಅಣ್ಣ ಕುಡಿತಾ ಇದ್ದಾರೆ ಅಂದಾಗ, ಹೌದು ರೋಹಿಣಿ ನಿಜವಾಗ್ಲೂ ಕುಡಿತಾ ಇದ್ದಾರೆ, ನನ್ನ ಮಾನ ಮರ್ಯಾದೆ ಏನಾಗುತ್ತೆ ಅಂತ ಹೇಳಿ ಮನೋಜ್ ಅಂತ ಇರ್ತಾನೆ. ಈ ಕಡೆ ರಂಗನಾಥ್ಗೆ, ಇಲ್ಲಿ ಖಂಡಿತವಾಗ್ಲೂ ಈ ಮದುವೆ ನಡೆಯೋದಿಲ್ಲ ಅಂತ ಅಂದಾಗ, ಏನೇ ಇದು ಅಪಶಕುನ ನುಡಿತಾ ಇದೆಯಾ, ಯಾರು ಕೇಳಿಸ್ಕೊಂಡ್ರೆ ಏನೇ ಅಂತಾರೆ, ಮದುವೆಲಿ ನಿಂತ್ಕೊಂಡು ಈ ಥರ ಎಲ್ಲ ಮಾತಾಡ್ತೀಯಲ್ಲ ಅಂದಾಗ, ಇನ್ನೇನು ನಿಮ್ಮ ಮುದ್ದು ಮಗ ಇದ್ದಾನಲ್ಲ ನಮ್ಮ ಮಾನ ಮರ್ಯಾದೆ ಕಳಿಯೋಕ್ಕೆ, ಅಲ್ಲಿ ಆಚೆಗಡೆ ಕುಡ್ಕೊಂಡು ಕೂತಿದ್ದಾನೆ ಅವ್ರ ಫ್ರೆಂಡ್ ಜೊತೆಲಿ ಅಂದಾಗ, ಈಗ ತಾನೇ ಬಿಸಿನೀರು ತಂದು ಕೊಟ್ಟಾರೆ ನನಗೆ ಅಂತಾನೆ. ಹೌದು, ನಿಮ್ಗೆ ಬಿಸಿನೀರು ತಂದು ಕೊಟ್ಬಿಟ್ಟು ಅವನು ಆ ನೀರು ಕುಡಿತಾ ಇದ್ದಾನೆ ಅಂತಂದಾಗ, ಇಲ್ಲ ಕಣೆ, ಸೂರ್ಯಗೆ ಎಲ್ಲಿ ಹೆಂಗಿರ್ಬೇಕಂತ ಗೊತ್ತು, ಅವನು ಯಾಕೆ ಈ ಥರ ಕೆಲಸ ಮಾಡ್ತಾನೆ, ನನಗಿಂತ ಮುಂಚೆ ಅವನು ಈ ಜವಾಬ್ದಾರಿ ಎಲ್ಲ ವಹಿಸ್ಕೊಂಡಿರೋದು ಅಂದಾಗ, ಇಲ್ಲ ರೀ ಮನೋಜ ನೋಡ್ಕೊಬಂದು ನನಗೆ ಹೇಳ್ದ ಅಂತ ಅಂತಾರೆ. ಹೌದಾ, ಸಾಧ್ಯನೇ ಇಲ್ವಲ್ಲ, ಮನೋಜ ಬಂದು ಹೇಳಿದ್ನ ಅಂತ ಅಂದಾಗ, ಹೌದು ಅಂತಾರೆ. ಅದೇ ಟೈಮ್ಗೆ ಮೀನಾ ಬರ್ತಾಳೆ. ಮೀನಾಗೆ ರಂಗನಾಥಮ್ಮ, ಸೂರ್ಯ ಎಲ್ಲಿದ್ದಾನೋ ನೋಡಿ, ಅವನ ಜೊತೆಲೇ ಒಂದು ಸ್ವಲ್ಪ ಮದುವೆ ಮುಗಿಯೋವರೆಗೂ ಜೊತೆಲೇ ಇರಮ್ಮ ಅಂತಂತಾರೆ. ಯಾಕೆ ಮಾವ ಏನಾಯಿತು ಅಂದಾಗ, ನಿಮ್ಮ ಹಸ್ಬೆಂಡು ಕಂಡು ಪೂರ್ತಿ ಕುಡ್ಕೊಂಡು ಫ್ರೆಂಡ್ ಜೊತೆ ಓಡಾಡ್ತಾ ಇದ್ದಾನೆ, ಅಲ್ಲಿ ಮನೆ ಮರ್ಯಾದೆ ಕಳೆದಿದ್ದಾಯಿತು, ಮನೇಲಿ ಆಯ್ತು ಅಂಥೇಳಿ ಇಲ್ಲೂ ಶುರು ಮಾಡ್ಕೊಂಡಿದ್ದಾನೆ ಅಂದಾಗ, ಇಲ್ಲ ಅತ್ತೆ ಅವ್ರು ಕುಡ್ದಿಲ್ಲ ಅತ್ತೆ, ಆರಾಮಾಗಿದ್ದಾರೆ ಅವರು ಅಂತಂದಾಗ, ಅವಳು ಕುಡಿದಿರ ನಾನೇನು ಸುಮ್ಮನೆ ಹೇಳ್ತೀನಿ ಅಂಥೇಳಿ ಶಾಂತಿ ಅಂತಾಳೆ. ಇರೇ ಒಂದು ನಿಮಿಷ ಅಂತ ಹೇಳಿ, ನೋಡಮ್ಮ ಮೀನಾ, ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ನಿನಗೂ ಅರ್ಥ ಆಯಿತು ಅಂದ್ಕೊತೀನಿ. ಅವನ ಜೊತೆಲಿ ಇದ್ದು ಅವನು ಮದುವೆ ಮುಗಿಯೋವರೆಗೂ ಅವನು ಕಾವಲಾಗಿ ಬೆನ್ನಾಗಿ ನಿಂತ್ಕೊಬೇಕು ನೀನು ಅಂತ ಹೇಳಿ ಹೇಳ್ತಾಳೆ. ಸರಿ ಮಾವ ಆಯಿತು ಅಂತ ಹೇಳಿ ಅಲ್ಲಿಂದ ಬೈದಿಂದ ಓಡ್ತಾ ಇರ್ತಾಳೆ. ಈ ಕಡೆ ರವಿ ಶ್ರುತಿ ಹತ್ರ ಬಂದು ಎಲ್ಲಿ ಅಂತ ಅಂದಾಗ, ನನಗೆ ಗೊತ್ತಿಲ್ಲ ಅಂತಾರೆ. ಬನ್ನಿ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತೇಳಿ ಶ್ರುತಿ ಅಂತಾಳೆ. ಇಲ್ಲ ನನಗೆ ಕೆಲಸ ಇದೆ, ನೀವು ತೊಗೊಳ್ಳಿ ಅಂದಾಗ, ಬನ್ನಿ ಪ್ಲೀಸ್ ನಾವು ರೆಸಾರ್ಟ್ಗೆ ಹೋಗ್ತೀರಿ, ನಮ್ಗೆ ಟೈಮ್ ಆಯಿತು, ಅದಕ್ಕೋಸ್ಕರ ಒಂದು ಸೆಲ್ಫಿ ತೊಗೊಬೇಡೋಣ ಅಂಥೇಳಿ ಮೀನಾ ಜೊತೆ ಸೆಲ್ಫಿಯನ್ನು ತೊಗೊಂಡು ಮತ್ತೆ ಸೂರ್ಯನ ಹುಡ್ಕೋಕ್ಕೆ ಮೀನಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ರವಿ ಶ್ರುತಿನೂ ಸಹ, ಬನ್ನಿ ರವಿ ಫೋಟೋ ಇಟ್ಕೊಳ್ಳೋಣ ಅಂದಾಗ, ಶ್ರುತಿ ನಿನಗೆ ಸೆಲ್ಫಿ ಶ್ರುತಿ ಅಂತ ಇಡಬೇಕು ಹೆಸರು ಅಂತ ಹೇಳಿದಾಗ, ಹೌದೌದು ಇಡೀರಂತೆ, ಬನ್ನಿ ಒಂದು ಫೋಟೋ ತೊಗೊಳ್ಳೋಣ ಅಂತೇಳಿ ಅವ್ರಿಬ್ರು ಫೋಟೋ ತೊಗೋತಾ ಇರ್ತಾರೆ. ಈ ಕಡೆ ಬಿಸಿನೀರು ಗ್ಲಾಸ್ ಇಡೋಕ್ಕೆ ಕಿಚನ್ಗೆ ಬರ್ತಾನೆ, ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಇಬ್ಬರು, ಅವರಿಗೆ ಡಿಕ್ಕಿ ಹೊಡೆದು ಡ್ರಿಂಕ್ಸ್ ಎಲ್ಲ ಸೂರ್ಯ ಮೇಲೆ ಬಿದ್ದೋಗುತ್ತೆ. ಅಯ್ಯೋ ಸರ್ ತಪ್ಪಾಯಿತು ಕ್ಷಮಿಸಿ ಅಂದಾಗ, ಏನು ರೀ ನೀವು ಇಂಥ ಕೆಲಸ ಮಾಡಿದ್ರೆ ನಿಮಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ವಾ, ಮದುವೆ ಮನೇಲಿ ಹೋಗಿ ಕುಡಿತಾ ಇದ್ದೀರಲ್ಲ, ನಾನು ಹೇಳಿದ್ನಲ್ಲ ನಿಮ್ಗೆ ಅಲ್ಲಿ ಕಾರ್ ಪಾರ್ಕಿಂಗಲ್ಲಿ ಒಂದು ಸ್ವಲ್ಪ ಕೂಡ್ಕೊಳ್ಳಿ ಅಂತೇಳಿ, ಇಲ್ಲಿ ಬಂದು ಈ ಥರ ಕೆಲಸ ಮಾಡ್ತಾಯಿದ್ದೀರ ಅಂದಾಗ, ಸರ್ ದಯವಿಟ್ಟು ಕ್ಷಮಿಸಿ ಸರ್, ಬೈ ಮಿಸ್ಸಾಗಿ ಬಿದ್ದೋಯ್ತು, ನಾನು ಹೇಳಿದೆ ಇವನು ಕೇಳಲೇ ಇಲ್ಲ, ಏನು ಬೇಜಾರು ಮಾಡ್ಕೊಬೇಡ್ರಿ ಅಂದಾಗ, ಸರಿ ಇನ್ನೇನಪ್ಪ ಮಾಡೋದು ಅಂಥೇಳಿ ಸೂರ್ಯ ಅಲ್ಲಿಂದ ಹೊರಡ್ತಾ ಇರ್ತಾನೆ. ಸೂರ್ಯ ಹೋಗ್ತಾ ಇರೋದು ನೋಡಿ ಯಾರೋ ಇಬ್ಬರು ಹೆಂಗಸರು ಮಾತಾಡ್ಕೊತಾ ಇರ್ತಾರೆ, ಮದುವೆ ಮನೇಲಿ ಕುಡ್ಕೊಂಬರ್ತಾರಲ್ಲಪ್ಪ ಚೀತು ಅಂತ. ಅದೇ ಟೈಮ್ಗೆ ಮೀನಾ ಅದನ್ನು ಕೇಳಿಸ್ಕೊಂಡ್ಬಿಡ್ತಾಳೆ. ಸೂರ್ಯ ಹಿಂದನೇ ಬರ್ತಾಳೆ, ರೀ ನಿಂತ್ಕೊಳ್ರಿ, ಏನು ರೀ ಇದು ಮದುವೆ ಮನೇಲಿ ಕುಡ್ಕೊಂಡು ಈ ಥರ ಮಾಡ್ತಾಯಿದ್ದೀರಾ ಅಂದಾಗ, ನಾನು ಕುಡಿದಿದ್ದೀನೋ ಯಾರು ಹೇಳಿದ್ದು ನಿನಗೆ ಅಂತಂದಾಗ, ಮತ್ತು ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ದಿರ ಅಲ್ಲಾಡ್ತಾ ಇದ್ದೀರಾ, ಮತ್ತು ಕುಡ್ದಿಲ್ಲ ಅಂತ ಸುಳ್ಳು ಬೇರೆ ಹೇಳ್ತಾ ಇದ್ದೀರಾ ನನಗೆ ಅಂದಾಗ, ಓ ಇಲ್ಲ ಕಣೆ ನಾನು ಏನಕ್ಕೆ ಕುಡಿತೀನಿ ಅಂತ ಅಂತಾರೆ. ಅದೇ ಟೈಮ್ಗೆ ರವಿ ಬರ್ತಾನೆ, ಇದೇನಿದು ಅಂಕಲ್ ಮಗಳ ಮದುವೆಯಲ್ಲಿ ಕುಡ್ಕೊಂಬಂದಿದ್ಯಾ, ನಮ್ಮ ಮಾನ ಮರ್ಯಾದೆ ಏನಾಗುತ್ತೆ ಅಂತ ಹೇಳಿ ಸೂರ್ಯನ ಬೈತಾನೆ. ಕುಡ್ದಿಲ್ಲ ಕಣೋ ರವಿಕಾಂತ್, ನೀನಾದರೂ ನಂಬೋ ಅಂತಂದರೆ, ಇಷ್ಟು ಸ್ಮೆಲ್ ಬರ್ತಿದೆ ಮತ್ತು ಕುಡಿದರೆ ಹೇಗೋ ಸ್ಮೆಲ್ ಬರುತ್ತೆ ಅಂದಾಗ, ವಾದ ಇಬ್ಬರು ಕುಡಿತಾಯಿದ್ರು ಕಣೋ, ಅವ್ರಿಗೋಗಿ ಡಿಕ್ಕಿ ಹೊಡೆದ್ಬಿಟ್ಟೆ, ಡ್ರಿಂಕ್ಸ್ ಎಲ್ಲ ನನ್ನ ಶರ್ಟ್ ಮೇಲೆ ಚಲೋ ಇತ್ತು, ಅದು ನಿಮಗೆ ಸ್ಮೆಲ್ ಬರ್ತಿದೆ ಅಂತಂದಾಗ, ಇನ್ನೂ ಏನೋ ಸುಳ್ಳು ಹೇಳ್ತೀಯಾ, ಇನ್ನೂ ಎಷ್ಟೋ ಸುಳ್ಳು ಹೇಳ್ತೀಯ ಅಂದಾಗ, ಈ ಕಡೆ ಮೀನಾನು ಸಹ ಹಾಗೆ ಅಂತ ಇರ್ತಾಳೆ, ಬಾಯಿ ಬಿಟ್ಟು ಬರೀ ಸುಳ್ಳೇ ಹೇಳ್ತೀರಲ್ರಿ ನೀವು ಅಂತ ಅಂತಾರೆ. ಏನು ಮಾಡೋದು ನಿಮಗೆ, ಯಾವ ಥರ ನಿಜ ಹೇಳೋದು ಅಂತ ಗೊತ್ತಾಗ್ತಾಯಿಲ್ಲ ನನಗೆ, ಇರಿ ಒಂದು ನಿಮಿಷ ಅವರಿಬ್ಬರನ್ನೇ ಕರ್ಕೊಬರ್ತೀನಿ ಅಂಥೇಳಿ ಅಲ್ಲಿಂದ ಹಾಗೆ ಬರ್ತಾನೆ ಶರ್ಟಲ್ಲೇ. ರವಿ
ಸೂರ್ಯ ಎಲ್ಲರೂ ನೋಡ್ತಾ ಇದ್ದಾರೆ, ಯಾಕೋ ಈ ಥರ ಆಡ್ತಾ ಇದೆಯಾ, ಯಾಕೋ ಹಿಂಗೆಲ್ಲ ಮಾಡ್ತಾ ಇದೆಯಾ ನೀನು ಅಂತ ಹೇಳಿದಾಗ ಇವರು ನೀವಿಬ್ಬರು ನಂಬೋದಿಲ್ವಲ್ಲ, ಡ್ರಿಂಕ್ಸ್ ಮಾಡಿದವ್ರನ್ನೇ ಕರ್ಕೊಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ, ಆಗಲಾದರೂ ನನ್ನ ಮೇಲೆ ನಂಬಿಕೆ ಬರುತ್ತೇನೋ ನಿಮಗೆ ಅಂತ ನೋಡೋಣ, ಅವ್ರು ಇಲ್ಲೇ ಎಲ್ಲೋ ಇರ್ತಾರೆ ಹೀರೋ, ಒಂದು ನಿಮಿಷ ಅವ್ರನ್ನ ಕರ್ಕೊಬಂದು ನಿಮ್ಗೆ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಅಕ್ಕಪಕ್ಕದಲ್ಲೆಲ್ಲ ಹುಡುಕ್ತಾ ಇರ್ತಾನೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ನನ್ನ ಒಂದು ವಿಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.